ಎಸ್ ವೀಕ್ಷಕರೇ, ಜನಸಾಗರ ಬಿಜೆಪಿಯ ಜನಸಾಗರ ಅಂತಾನೆ ಹೇಳ್ಬೋದು. ಶೋಭಾಯಾತ್ರೆಗೆ ಹ್ಯೂಜ್ ರೆಸ್ಪಾನ್ಸ್. ಜಗಳೂರಿನ ಮಾಜಿ ಶಾಸಕರಾದಂತ ಎಸ್ ವಿ ರಾಮಚಂದ್ರ ಅವ್ರ ಜೊತೆ ಇದೀವಿ, ಅವ್ರನ್ನೇ ಮಾತಾಡ್ಸೋಣ. ಸರ್, ಏನಿದು ನಾಮಪತ್ರ ಸಲ್ಲಿಕೆನಾ ವಿಜಯೋತ್ಸವ? ನಾಮಪತ್ರಕ್ಕೆ ಜೊತೆಗೆ ವಿಜಯೋತ್ಸವ. ಯಾಕಪ್ಪ ಅಂದ್ರೆ ನಮ್ಮ ಅಭ್ಯರ್ಥಿ ಇವತ್ತು ನಮ್ಮ ಪಕ್ಷ ಕೊಟ್ಟಿರ್ತಕ್ಕಂಥ ಶ್ರೀನಿವಾಸ ದಾಸ್ ಕರಿಯಪ್ಪ ಉತ್ತಮವಾದ ಹುಡುಗ, ಸಾಮಾಜಿಕ ಕಾರ್ಯಕರ್ತ, ಎಲ್ಲರಿಗೂ ಸ್ಪಂದಿಸಂತ ವ್ಯಕ್ತಿ. ಇವತ್ತು ಅವನ ಸ್ನೇಹಿತರು ಬಳಗ ನಮ್ಮ ಪಕ್ಷ ಇಷ್ಟು ಜೋರಾಗಿ ಅದ್ದೂರಿಯಾಗಿ ನಮ್ ನಾಮಪತ್ರ ಸಲ್ಲಿಸಿಗೆ ಸೇರ್ಕೊಂಡಿದೀವಿ. ಇವತ್ತು ನಿಜವಾಗ್ಲೂ ಇದೊಂದು ಸಂತೋಷದ ವಿಷಯ. ಪಕ್ಷ ಬಲಿಷ್ಠವಾಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸಣ್ಣದೊಂದು ಪ್ರಶ್ನೆ, 2023 ತುಂಬಾ ಚೆನ್ನಾಗಿ ನೆನಪಿದೆ. ಕೆಲವೇ ಅಂತರಗಳಲ್ಲಿ ಪರಾಜಿತಗೊಂಡ್ರಿ. ಮತ್ತೆ ಹೇಗೆ ನಡೀತಾ ಇದೆ ಪಕ್ಷ ಸಂಘಟನೆ? ಮತ್ತೇನು 28 ಬಂದೇ ಬಿಡ್ತು? ಖಂಡಿತ. ಕೇವಲ 800 ಅಂದ್ರೆ 400 ಚಿಲ್ಲರೆ ಓಟಲ್ಲಿ ಸೋತೆ. ಅತಿ ಹೆಚ್ಚು ಕಡಿಮೆ ಓಟಲ್ಲಿ ಸೋತಂತ ಅಭ್ಯರ್ಥಿ ನಾನು ಬಿಜೆಪಿ ಪಕ್ಷದಲ್ಲಿ. ಅನಿವಾರ್ಯತೆ ಏನೇನೋ ಯಾವ ಭಾಗ್ಯಗಳನ್ನು ಕೊಟ್ಟರು ನಮ್ಮನ್ನ ಇದಾದ್ರು, ಆ ಭಾಗ್ಯಗಳು ಆದ್ರೂ ಸರಿಯಾಗಿ ನಮ್ಮ ಜನರಿಗೆ ತಲುಪಿಲ್ಲ. ಇವತ್ತು ಸರ್ಕಾರದಲ್ಲಿ ವಿಫಲವಾಗಿದೆ. ಆದ್ರೂ ಸಹ ಅದನ್ನೆಲ್ಲ ಮನಗಂಡು ನಮ್ಮ ಹಿಂದಿನ ಮಾಡ್ತಕ್ಕಂಥ ನಮ್ಮ ಬಿಜೆಪಿ ಸರ್ಕಾರ ಅವನ್ನೆಲ್ಲ ನೋಡ್ಬಿಟ್ಟು ಈ ಸಲ ನಮ್ಮ ಅಭ್ಯರ್ಥಿಯನ್ನು ಖಂಡಿತವಾಗೂ ಶ್ರೀನಿವಾಸ ದಾಸ್ ಕರಿಯಪ್ಪರನ್ನ ಅತಿ ಹೆಚ್ಚು ಬಹುಮತ ಗೆಲ್ಲಿಸ್ತಾರೆ. ಕಳೆದ 3 ವರ್ಷದಿಂದ ಜಗಳೂರು ಹೆಂಗಿದೆ ಸರ್? ಸರ್, 3 ವರ್ಷದಿಂದನೂ ಸರ್ ನಡೀತಾ ಇದೆ ಕಾಮಗಾರಿಗಳು. ನಮ್ಮಷ್ಟು ಫಾಸ್ಟ್ ಇಲ್ಲ. ನಾವಿದ್ದಾಗ 3,500 ಕೋಟಿ ರೂಪಾಯಿ ತಂದಿದ್ದೀವಿ. ಯಡಿಯೂರಪ್ಪ ಕೊಟ್ಟಿದ್ದೀವಿ ನಮಗೆ. ಅಷ್ಟು ನಾವು 57 ಕೆರೆ ನೀರು, ಬಸ್ ಸ್ಟ್ಯಾಂಡ್ಗಳು, 3 ಬಸ್ ಸ್ಟ್ಯಾಂಡ್ಗಳು, ಸಮುದಾಯ ಭವನಗಳು, ಅನೇಕ ಕೆಲಸಗಳು ಮಾಡಿದ್ವಿ. ಭದ್ರಾ ಮೇಲ್ನಡೆಗೆ ಸತ ನಾವು ಅದನ್ನ ಅಂಕಿತ ತಂದಿದ್ವಿ. ಆದ್ರಿಂದ ಆಗ ನಡೆದಷ್ಟು ಫಾಸ್ಟ್ ಆಗಿ ಕೆಲಸ ನಡೀತಿಲ್ಲ. ಆದ್ರೂ ಕೆಲಸ ಮಾಡ್ತಾರೆ. 2 ವರ್ಷ ಇದೆ, ಕಾದು ನೋಡೋಣ. ಎಸ್, ದಾವಣಗೆರೆ ಬಿಜೆಪಿಯ ಒಗ್ಗಟ್ಟನ್ನ ನೋಡಿದ್ರೆ ನಿಜಕ್ಕೂ ಅಚ್ಚರಿ ಆಗ್ತಾ ಇದೆ. ಹಿರಿಯ ಜನಪ್ರತಿನಿಧಿಯಾಗಿ ನೀವೇನ್ ಹೇಳ್ತೀರಾ ಸರ್ ಈ ಚುನಾವಣೆ? ಯಾಕಂದ್ರೆ ಇದು ಅನುಕಂಪದ ಚುನಾವಣೆ ಅನಿಸ್ತಾ ಇಲ್ಲ, ಪ್ರತಿಷ್ಠೆ ಚುನಾವಣೆ ಅನಿಸ್ತಾ ಇದೆ. ಖಂಡಿತ ಇದು ಪ್ರತಿಷ್ಠೆ ಚುನಾವಣೆನೆ. ಯಾಕಪ್ಪ ಅಂದ್ರೆ ಬಿಜೆಪಿಯಲ್ಲಿ ಒಗ್ಗಟ್ಟಿದೆ, ಅದನ್ನು ತೋರ್ಸೋಕೊಂದು ಶಕ್ತಿ ಬೇಕಾಗಿತ್ತು. ಇವತ್ತು ತೋರಿಸ್ತಾ ಇದೀವಿ. ಯಾಕಪ್ಪ ಅಂದ್ರೆ ಬಿಜೆಪಿ ನಮ್ಮ ಹಿಂದೆಲ್ಲ ನೋಡಿದ್ರಿ, ಲೋಕಸಭಾ ಚುನಾವಣೆ ಸತತವಾಗಿ ಗೆದ್ಕೊಂಡ್ ಬಂದಿದ್ವಿ ನಾವು. ಈ ಸಲ ನಮ್ಮ ಸಣ್ಣ ಪುಟ್ಟ ಎಡ್ವರ್ಡ್ಗಳಿಂದ ತಪ್ಪಾಗಿದೆ. ಅದನ್ನು ಸರಿಪಡಿಸ್ಕೊಂಡು ಈ ಚುನಾವಣೆ ಗೆಲ್ಬೇಕಂತ ಹೊರಟಿದೀವಿ. ಯಶಸ್ವಿ ಆಗ್ತೀವಿ. ನಾವು ಶ್ರೀನಿವಾಸ ಕಾರ್ಯಕ್ರಮ ಗೆಲ್ಲಿಸ್ತೀವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.